ಶ್ರೀ ಮಹಾದೇವ ಶಂಭೋ, ಶ್ರೀ ಮಹಾದೇವ ಶಂಭೋ. ಆ ಮಹಾದೇವನನ್ನ ನೆನಪಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ರಾಘವೇಂದ್ರ ಹೆಗಡೆ ಅವ್ರ ಜೊತೆ ಮಾತುಕತೆನ ಮುಂದುವರಿಸ್ತಾ ಇದ್ದೀವಿ. ನೀನು ಶಿವರಾತ್ರಿ ಹತ್ರ ಬರ್ತಾ ಇದೆ. ಶಿವನನ್ನ ಹೇಗೆ ಆರಾಧನೆ ಮಾಡಬೇಕು, ಶಿವನನ್ನ ಹೇಗೆ ತೃಪ್ತಿ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಶಿವರಾತ್ರಿಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಒಂದು ಶುಭಾಶಯಗಳನ್ನು ಕೋರುತ್ತಾ, ಆ ಪರಶಿವನನ್ನ ಮನಸಾ ಧ್ಯಾನಿಸುತ್ತಾ ಹೇಳಿದಂತಹ ಒಂದು ಪ್ರಶ್ನೆಗೆ ನನ್ನಲ್ಲಿ ಇರುವಂತಹ ಒಂದಿಷ್ಟು ಉತ್ತರಗಳನ್ನ ಸಮಂಜಸವಾಗಿ ನೀಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶಿವ ಹೇಳುವಂತಹ ಒಂದು ಮೊದಲ ನಮಗೆ ಆ ಹೆಸರಿನ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಶಿವ ಅಂತಂದ್ರೆ ಏನು? ಶಿವ ಅಂತಂದ್ರೆ ಮಂಗಲ ಅಂತ ಅರ್ಥ. ಶಿವಂ ಮಂಗಲಂ ಭದ್ರಂ ಅಂತ ಅಮರಕೋಶದಲ್ಲಿ ಆ ಶಿವ ಪದದ ನಿರ್ವಚನವನ್ನು ಮಾಡ್ತಾನೆ ಅಮರಸಿಂಹ. ಶಿವ ಅಂತಂದ್ರೆ ಮಂಗಲಮಯವಾದಂತಹ ಶರೀರ. ಪರಮೇಶ್ವರನಿಗೆ ಎರಡು ರೀತಿಯಾದಂತಹ ಶರೀರವಂತೆ. ಒಂದು ರುದ್ರ ಹೇಳುವಂತಹ ಶರೀರ, ಇನ್ನೊಂದು ಶಿವ ಹೇಳುವಂತಹ ಶರೀರ. ಹಾಗಾಗಿ ಆ ಶಿವನಿಗೆ ಒಂದು ಘೋರವಾದಂತಹ ರುದ್ರ ಹೇಳುವಂತಹ ಶರೀರ, ಘೋರವಾದ ಶರೀರ, ಭಯಂಕರ ಸ್ವರೂಪವಾದ ಶರೀರ. ಇನ್ನೊಂದು ಅದರಲ್ಲಿ ಮಂಗಲಮಯವಾದಂತಹ ಶರೀರ. ಆ ಶಿವನಲ್ಲಿ ಎರಡು ಶಕ್ತಿಗಳು, ಒಂದು ಶಿವ ಮತ್ತು ಶಕ್ತಿ, ಅಂದ್ರೆ ಶಿವ ಮತ್ತು ಪಾರ್ವತಿ, ಅರ್ಧನಾರೀಶ್ವರ ತತ್ವ ಹೇಳುವಂಥದ್ದು. ಹಾಗೆ ಆ ಶಿವನಲ್ಲಿಯೇ ಎರಡು ರೀತಿಯಾದಂತಹ ಶರೀರಗಳು, ಒಂದು ಘೋರವಾದ ಶರೀರ, ಇನ್ನೊಂದು ಮಂಗಲಮಯವಾದ ಶರೀರ. ಅದನ್ನೇ ರುದ್ರಾಧ್ಯಾಯ ಮಂತ್ರ ಹೇಳುತ್ತದೆ. ಯಾತೇ ರುದ್ರ ಶಿವ ತನೂರ ಘೋರ ಪಾಪಕಾಶಿನಿ ತಜಾನಸ್ತನು ಭಾಷಂತಮಜಾ ಗಿರಿಶಂತಾಭಿಚಾಕಶೀಹಿ ಅಂತ. ಅಂದ್ರೆ ಆ ಘೋರವಾದ ಶರೀರವನ್ನ ನಾವು ನೋಡಿ ದಾರ್ಷ್ಟ್ಯ ಮಾಡಿಕೊಳ್ಳುವಂತಹ ಚೈತನ್ಯ ನಮಗಿಲ್ಲ, ಆ ಶಕ್ತಿ ಸಾಮರ್ಥ್ಯ ನಮಗಿಲ್ಲ. ಯಾಕೆಂದ್ರೆ ಅಷ್ಟು ಭಯಂಕರ ಸ್ವರೂಪವಾದಂತಹ, ಉಗ್ರ ರೂಪವಾದಂತಹ ಒಂದು ಆ ಈಶ್ವರನ ತತ್ವ. ಹಾಗಾಗಿ ಆ ಘೋರವಾದ ಶರೀರವನ್ನ ನೀನು ಶಮನಗೊಳಿಸಿ, ಶಮನ ಅಂತಂದ್ರೆ ಅದನ್ನ ಅಳಿಸಿ, ಘೋರವಾದ ಶರೀರವನ್ನ ಅಳಿಸಿ, ಮಂಗಲಮಯವಾದ, ಸಾತ್ವಿಕವಾದ, ಸುಮನೋಹರವಾದ, ಹಾಗೆ ಆ ಎಲ್ಲ ರೀತಿಯಾದಂತಹ ಕಾಂತಿಗಳಿಂದ ತುಂಬಿದ, ಭಕ್ತರನ್ನ ನಿಗ್ರಹಾನುಗ್ರಹತ್ವದಿಂದ ಅನುಗ್ರಹಿಸುವಂತಹ, ನಿಗ್ರಹಾನುಗ್ರಹತ್ವದಿಂದ ಅನುಗ್ರಹಿಸುವಂತಹ ಮಂಗಲಮಯವಾದಂತಹ ಆ ಶಿವತನುವನ್ನ, ತನು ಅಂದ್ರೆ ಶರೀರ, ಶಿವತನುವನ್ನ ಪ್ರಕಟಗೊಳಿಸು ಅಂತ ಹೇಳಿ ಆ ಭಗವಂತನಾದ ಪರಮೇಶ್ವರನಲ್ಲಿ ನಾವು ಪ್ರಾರ್ಥಿಸುವಂತಹ ಒಂದು ವಿಧಾನವನ್ನೇ, ಆ ಮಂತ್ರಗಳನ್ನೇ ರುದ್ರಾಧ್ಯಾಯ ಮಂತ್ರ ಎಂಬುದಾಗಿ ಕರೆದಿದ್ದಾರೆ. ಶಿವನನ್ನ ಹೊಗಳುವಂತದ್ದು ಅಂದ್ರೆ ಅದನ್ನ ನಮಕ ಅಂತ ಕರೆದಿದ್ದಾರೆ. ಇನ್ನೊಂದು ಶಿವನಲ್ಲಿ ಬೇಡುವಂಥದ್ದು, ಕೇಳುವಂಥದ್ದು, ಅದನ್ನ ಚಮಕ ಅಂತ ಹೇಳಿದ್ದಾರೆ. ಈ ಹಿಂದೆ ನಾನು ಹೇಳಿದ ಹಾಗೆ ಋಗ್ಯಜ, ಸಾಮ, ಅಥರ್ವ ಹೇಳುವಂತಹ 4 ವೇದ, ಆ 4 ವೇದಗಳಲ್ಲಿ ಎರಡನೇ ವೇದವಾದಂತಹ ಯಜುರ್ವೇದದಲ್ಲಿ, ಆ ಯಜುರ್ವೇದದಲ್ಲಿ ಮತ್ತೆರಡು, ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ ಅಂತ ಹೇಳಿ, ಆ ಕೃಷ್ಣ ಯಜುರ್ವೇದದ ಭಾಗದಲ್ಲಿ ಸಂಹಿತೆ ಹೇಳುವಂತಹ ಒಂದು ಮಂತ್ರಗಳ ರಾಶಿಗಳಿದೆ. ಆ ತೈತ್ತರೀಯ ಸಂಹಿತೆಯಲ್ಲಿ ರುದ್ರಾಧ್ಯಾಯ ಮಂತ್ರವನ್ನ ಆ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಆ ಛಂದೋಬದ್ಧವಾದಂತಹ ಅದ್ಭುತವಾದ ಮಂತ್ರ ರಾಶಿಯೇ ರುದ್ರಾಧ್ಯಾಯ ಮಂತ್ರ. ಈಗ ಶಿವನಿಗೆ ರುದ್ರ ಹೇಳೋದ್ರಿಂದ ಅಥವಾ ಅಭಿಷೇಕ ಮಾಡೋದ್ರಿಂದ ಏನ್ ಫಲ ಸಿಗ? ಒಳ್ಳೆಯ ಪ್ರಶ್ನೆ. ಶಿವ ಅಭಿಷೇಕ ಪ್ರಿಯ. ಒಂದೊಂದು ದೇವತೆಗಳು ಕೂಡ
ಒಂದೊಂದು ರೀತಿಯಲ್ಲಿ ಅವರನ್ನ ಆರಾಧಿಸಿದಾಗ ಅಥವಾ ಅವರನ್ನ ಸ್ತುತಿಸಿದಾಗ, ಅವರನ್ನು ಹೋಮಿಸಿದಾಗ, ಅವರನ್ನು ನಾವು ಪಠಿಸಿದಾಗ ಒಂದೊಂದು ರೀತಿಯಾದ ಫಲಗಳನ್ನ ಆಯಾ ದೇವತೆಗಳು ಕೊಡುತ್ತದೆ. ದೇವ ಹೇಳುವಂತವನು ಒಬ್ಬ, ಅವನ ಅಡಿಯಲ್ಲಿ ಅನೇಕ ದೇವತೆಗಳು. ಅದಲ್ಲದೆ ಆ ಪರಮೇಶ್ವರ ಹೇಳುವಂತವನು ಮುಖ್ಯವಾಗಿ ಅಭಿಷೇಕ ಪ್ರಿಯ, ಹಾಗೆ ವಿಷ್ಣು ಅಲಂಕಾರ ಪ್ರಿಯ, ಗಣಪತಿ ಭಕ್ಷಭೋಜ್ಯ ಪ್ರಿಯ. ಅಂದ್ರೆ ಎಲ್ಲ ರೀತಿಯಾದಂತಹ ತಿಂಡಿ ತಿನಿಸುಗಳನ್ನೆಲ್ಲವನ್ನೂ ಕೂಡ ನಾವು ನೈವೇದ್ಯ ಮಾಡ್ತೇವೆ ಅವನಿಗೆ ಅಲ್ವಾ. ನಾವು ಗೌರಿ ಗಣೇಶ ಹಬ್ಬದಲ್ಲಿ ವಿಶೇಷ ಒಂದು ಮಧುರವಾದ ಅಂದ್ರೆ ಸಿಹಿಯಾದ ಭಕ್ಷ್ಯಗಳನ್ನೆಲ್ಲ ಗಣಪತಿಗೆ ನೈವೇದ್ಯ ಮಾಡ್ತೇವೆ. ಭಕ್ಷಭೋಜ್ಯ ಪ್ರಿಯ. ಹಾಗೆ ಸೂರ್ಯ ನಮಸ್ಕಾರ ಪ್ರಿಯ. ಸೂರ್ಯ ಅವನಿಗೆ ನಾವು ಬೆಣ್ಣೆ ಅಲಂಕಾರ ಅಂತ ಹೇಳಿ ಯಾರು ಮಾಡಿದ್ದು ಗೊತ್ತಿಲ್ಲ ಅಲ್ವಾ, ಯಾಕೆಂದ್ರೆ ಕರಗೋಗ್ಬಿಡ್ತದೆ. ಹಾಗಾಗಿ ಸೂರ್ಯನಿಗೆ ಬೆಣ್ಣೆ ಅಲಂಕಾರ ಯಾರು ಹೇಳ್ಕೊಳ್ಳೋದಿಲ್ಲ. ಸೂರ್ಯನಿಗೆ ನಮಸ್ಕಾರವನ್ನ ನಾವು ಸೂರ್ಯ ನಮಸ್ಕಾರ ಮಾಡ್ತೇವೆ, ನಿಮ್ಗೆ ಇಂತಿಷ್ಟು ನಮಸ್ಕಾರ ಮಾಡ್ತೇವೆ ಅಂತ ಹೇಳಿ ಅವನಿಗೆ ನಾವು ಹರಕೆ ಹೊಳಗು ಹೊತ್ಕೊಳ್ಬಹುದು ಅಲ್ವಾ. ಹಾಗಾಗಿ ಸೂರ್ಯನಿಗೆ ಅಭಿಷೇಕ ಹೇಳ್ಕೊಳ್ಳುವಂಥದ್ದು ಇಲ್ಲ. ದೇವತೆಗಳು ಯಾವ ಫಲಗಳನ್ನ ನಮಗೆ ಕೊಡ್ತದೆ, ಆ ದೇವತೆಗಳು ಯಾವ ಪೂಜೆಯಿಂದ ಪ್ರಸನ್ನರಾಗ್ತಾರೆ ಹೇಳುವಂಥದ್ದನ್ನು ನೋಡಿಕೊಂಡು ನಾವು ಆ ದೇವರಿಗೆ ಆ ರೀತಿಯಾದ ಆರಾಧನೆ ಮಾಡುವಂತಹ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಳ್ಬೇಕು, ಅಥವಾ ಆ ಸಂಪ್ರದಾಯದ ಅಡಿಯಲ್ಲಿ ನಾವು ಹೋಗಬೇಕು. ಹಾಗೆ ಸೂರ್ಯ ನಮಸ್ಕಾರ ಪ್ರಿಯ, ಹಾಗೆ ದುರ್ಗಾ ಸ್ತೋತ್ರ ಪ್ರಿಯರು. ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ಕೃತ ವೈಭವ, ಎಷ್ಟು ಸಹ ಲಲಿತಾ ಸಹಸ್ರನಾಮದಲ್ಲಿ ಹೇಳುವಂಥದ್ದು. ಆ ಸ್ತೋತ್ರದಿಂದ ತಾನು ಪ್ರೀತನಾಗ್ತೇನೆ, ಸುಪ್ರೀತನಾಗ್ತೇನೆ ಹೇಳುವಂತ ಮಾತನ್ನ ಅಮ್ಮನವರು ಹೇಳ್ತಾಳೆ. ಹಾಗಾಗಿ ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ, ಧನಸ್ವಿನಿ ಮಾನವತಿ ಮಹೇಶಿ ಮಂಗಲಾಕೃತಿ ಅಂತ ಬರ್ತದೆ. ಹಾಗಾಗಿ ಆ ಸ್ತೋತ್ರ ಪ್ರಿಯಳಾದ ದೇವಿಗೆ ನಾವು ಅವನ್ನ ಕೊಂಡಾಡುವಿಕೆಯಿಂದ ಅವಳು ಪ್ರಸನ್ನಳಾಗ್ತಾಳಂತೆ. ಹಾಗೆ ಶಿವ ಅಭಿಷೇಕ ಪ್ರಿಯ. ಅವನನ್ನ ಕೇವಲ ಅಭಿಷೇಕ ಮಾಡೋದು ಅಂದ್ರೆ ಒಂದಿಷ್ಟು ನೀರು ಹಾಕುವುದು ಅಂತ ಅರ್ಥ ಅಲ್ಲ. ಕೊನೆ ಪಕ್ಷ ನಮಗೆ ರುದ್ರಾಧ್ಯಾಯ ಮಂತ್ರ, ಯಾವ ಮಂತ್ರಗಳು ಬರೋದಿಲ್ಲ ಅಂತಂದ್ರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳುವಂತಹ ಶಿವ ಪಂಚಾಕ್ಷರ ಮಂತ್ರದಿಂದ ಆ ಅಭಿಷೇಕ ಪ್ರಿಯನಾದ ಶಿವನಿಗೆ ಒಂದು ಚಂಬಿಗೆ, ಒಂದು ಬಿಂದಿಗೆ ಅಥವಾ ಒಂದು ಬಕೆಟ್ ಎಷ್ಟು ನೀರು ಸಾಧ್ಯವಾಗ್ತದೆಯೋ ಕೊನೆ ಪಕ್ಷ ಒಂದು ಉದ್ಧರಣೆ ನೀರನ್ನ ಹಾಕಿದ್ರೂ ಕೂಡ ಅವನು ಪ್ರಸನ್ನನಾಗ್ತಾನೆ. ಒಂದು ಬಿಲ್ವ ಪತ್ರೆಯ ದಳವನ್ನ ಅವನಿಗೆ ಏರಿಸುವಂಥದ್ದು, ಹಾಗೆ ಶಿವನಿಗೆ ಅಭಿಷೇಕವನ್ನ ಮಾಡುವಂಥದ್ದು, ಅದರಿಂದ ಅವನು ಪ್ರಸನ್ನನಾಗ್ತಾನಂತೆ. ಅಂತಹ ಪರಶಿವನಿಗೆ ರುದ್ರಾಧ್ಯಾಯ ಮಂತ್ರದಿಂದ ಅವನನ್ನ ನಾವು ಕೊಂಡಾಡುವಂಥದ್ದು. ನಾವು ಭಗವಂತನಲ್ಲಿ ಮೊದಲು ನಾವು ಅವನನ್ನ ಕೊಂಡಾಡ್ತೇವೆ, ಆಮೇಲೆ ಅವನಲ್ಲಿ ಎಲ್ಲ ರೀತಿಯಾದಂತಹ ಫಲಗಳನ್ನು ಕೇಳ್ತೇವೆ. ನಾವು ಮುಂದೆ ಈಗ ಕೊಂಡಾಡ್ತಾ ಇದ್ದೇವೆ ಅಂತಂದ್ರೆ ಮುಂದೆ ಏನೋ ಕೇಳಲಿಕ್ಕಿದ್ದೇವೆ ಅಂತಾನೆ ಅರ್ಥ. ಯಾರು ನಮ್ಮನ್ನು ಹೊಗಳ್ತಾ ಇದ್ದಾರೋ ಮುಂದೆ ಏನೋ ಕೇಳಲಿಕ್ಕಿದ್ದಾರೆ ಅಂತ ಹೇಳಿ ಭಾವಿಸಬೇಕು ಅಲ್ವಾ. ಇದು ಲೋಕದ ಸಾಮಾನ್ಯ ಸ್ಥಿತಿ ಅಲ್ವಾ. ತುಂಬಾ ಈಗ ನಾವು ನಿಮ್ಮನ್ನ ಹೊಗಳ್ತಾ ಇದ್ದೇವೆ, ನೀವು ಹಾಗಿದ್ದೀರಿ, ನೀವು ಹೀಗಿದ್ದೀರಿ ಅಂತೆಲ್ಲ ನಿಮ್ಮನ್ನ ವರ್ಣನೆ ಮಾಡಬೇಕಿದ್ರೆ ಓ ಇವರು ರಾಘವೇಂದ್ರ ಹೆಗಡೆಯವರು ನಮಗೆ ಮುಂದೇನೋ ಕೇಳಲಿಕ್ಕಿದ್ದಾರೆ ಅಂತ ಅರ್ಥೈಸುವಂತಹ ಒಂದು ಸಾಮಾನ್ಯವಾದಂತಹ ಇವತ್ತಿನ ಒಂದು ನಮ್ಮ ಜ್ಞಾನ. ಹಾಗೆ ಆ ಭಗವಂತನಾದ ಪರಮೇಶ್ವರನಲ್ಲಿ ಏಕಭಾವ ಏಕ ರೂಪದಿಂದ ಏಕ ಶ್ರದ್ಧೆಯಿಂದ ಅವನನ್ನ ಸ್ತುತಿಸಿ ಕೊಂಡಾಡಿದಾಗ ಅವನು ಎಲ್ಲವನ್ನೂ ಕೊಡ್ತಾನಂತೆ. ಪರಮೇಶ್ವರ ಅವನನ್ನೇ ಅವನು ಕೊಟ್ಟುಬಿಟ್ಟಿದ್ದಾನೆ ಅಲ್ವಾ. ರಾವಣನಿಗೆ ಅವನು ರಾಕ್ಷಸ, ಆದರೆ ಮಹಾಬ್ರಾಹ್ಮಣ. ಅವನು ಸಾಮವೇದವನ್ನ ಹಾಡಿದ್ದಾರೆ. ಸುಮ್ಮನೆ ಸಾಮವೇದ ಹಾಡೋರೆ ಎಷ್ಟೋ ಜನ ಇರಬಹುದು, ಹಾಗಲ್ಲ. ಶಿವ ತನಗೆ ಪ್ರತ್ಯಕ್ಷನಾಗಲಿಲ್ಲ ಅಂತ ಹೇಳಿ ತನ್ನ ಕರಳನ್ನೇ ಬಗದು ಆ ಒಂದು ನರಗಳನ್ನ ತಂತಿಗೆಯಲ್ಲಿ ಜೋಡಿಸಿ, ಅಂದ್ರೆ ವೀಣೆಗೆ ಜೋಡಿಸಿ ಸಾಮವೇದವನ್ನ ಹಾಡಿದ್ದಾನೆ ಅಂತ ಹೇಳಿ ನಾವು ನಮ್ಮ ಒಂದು ಪುರಾಣಾದಿಗಳಲ್ಲಿ ಕೇಳ್ತೇವೆ. ಹಾಗಾಗಿ ಅಂತಹ ಪರಶಿವನನ್ನ ಮೆಚ್ಚಿಸಲಿಕ್ಕೆ ರಾವಣ ಅಷ್ಟು ತಪಸ್ಸನ್ನ ಮಾಡಿ ಅವನನ್ನ ಒಲಿಸಿಕೊಂಡ. ಆಯ್ತಾ. ಆ ಒಲಿಸಿಕೊಂಡಂತಹ ರಾವಣನಿಗೆ ಏನು ಬೇಕು ಕೇಳಿದಾಗ ನೀನೇ ಬೇಕು ಅಂತ ಅಂದ್ಬಿಟ್ಟ. ಮೊದಲು ದೇವಿಯನ್ನು ಕೇಳದ್ನಂತೆ ಅಲ್ವಾ. ನಮಗೆ ಕೇಳ್ತೀವಿ ನಾವು ಪಾರ್ವತಿಯನ್ನೇ ಕೇಳದ, ಅದಾಗಲಿಕ್ಕೆ ಇಲ್ಲ. ಯಾಕೆಂದ್ರೆ ಶಿವನ ಒಂದು ಅರ್ಧ ಭಾಗ ಅದು. ಹಾಗೆ ಅದಕ್ಕೆ ಒಂದು ಅನುಮತಿ ಸಿಗದಿದ್ದಾಗ
ಈಶ್ವರ ತನ್ನನ್ನೇ ತಾನು ಕೊಟ್ಬಿಟ್ಟ. ನಿನ್ನ ಆತ್ಮಲಿಂಗವನ್ನೇ ಕೊಡು ಅಂತ ಹೇಳಿ ಕೇಳಿದಾಗ ಆತ್ಮಲಿಂಗವನ್ನೇ ತೆಗೆದುಕೊಂಡು ಬಂದ. ಶಿವನ ಆತ್ಮವನ್ನೇ ಅವನಿಗೆ ಕೊಟ್ಟುಬಿಟ್ಟಿದ್ದಾನೆ ಅಲ್ವಾ. ಹಾಗಾಗಿ ಭಕ್ತಿ ಪರವಶನಾಗುವಂತಹ ಶಿವ ಏನು ಕೇಳಿದ್ರು ಕೊಡ್ತಾನೆ. ಅವನಿಂಥದ್ದು ಕೊಡೋದಿಲ್ಲ ಹೇಳುವಂತಹ ಪ್ರಶ್ನೆ ಇಲ್ಲ. ಒಬ್ಬ ಕವಿ ಅದ್ಭುತವಾಗಿ ವರ್ಣನೆಯನ್ನ ಮಾಡ್ತಾನೆ. ಶಿವನಲ್ಲಿ ಏನು ಕೇಳಬಹುದು ಹೇಳುವಂಥದ್ದು ಒಂದು ಜಿಜ್ಞಾಸೆ ಉಂಟಾಗ್ತದೆ ನಮಗೆ. ಯಾಕೆ ಅಂತಂದ್ರೆ ಅವನಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ನಾವು ಅಶನವಶನಗಳನ್ನ ಕೇಳಬಹುದಾ ಅಂದ್ರೆ ಬಟ್ಟೆ ಉಟ್ಟುಕೊಳ್ಳುವಂತಹ ಒಂದು ಬಟ್ಟೆಯನ್ನ, ಪೀತಾಂಬರವನ್ನ ಕೇಳಬಹುದಾ? ಒಳ್ಳೆ ರೇಷ್ಮೆ ಸೀರೆಯನ್ನ ಅಥವಾ ಒಂದು ಒಳ್ಳೆ ರೇಷ್ಮೆ ಮುಗುಟವನ್ನ ನಂಗೆ ಕೊಟ್ಬಿಡಿ ಅಂತ ಹೇಳಿ ಕೇಳಲಿಕ್ಕೆ ಅವನೇ ವ್ಯಾಘ್ರ ಚರ್ಮವನ್ನ ಹೊದ್ಕೊಂಡಿದ್ದಾನೆ, ಉಟ್ಕೋಬಿಟ್ಟಿದ್ದಾನೆ. ಹಾಗಾಗಿ ಅವನಲ್ಲಿ ಒಳ್ಳೆ ಬಟ್ಟೆ ಕೇಳಲಿಕ್ಕೂ ಆಗೋದಿಲ್ಲ. ಯಾಕೆ ಅವನು ಉಟ್ಕೊಂಡಿದ್ದೇ ಆ ತರಹದ ಒಂದು ಬಟ್ಟೆ ಅಲ್ವಾ. ವ್ಯಾಘ್ರ ಒಂದು ಚರ್ಮವನ್ನ ಹೊದ್ಕೋಬಿಟ್ಟಿದ್ದಾನೆ. ಹಾಗೆ ಅವನಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಪರ್ಫ್ಯೂಮ್ ಸೆಂಟ್ ಕೇಳಬಹುದು ಅಲ್ವಾ, ಹೌದಲ್ವಾ. ಒಳ್ಳೆ ರೀತಿಯಾದ ಒಂದು ಆಘ್ರಾಣಕ್ಕೆ ಯೋಗ್ಯವಾದಂತಹ ಅಂದ್ರೆ ಸ್ವಾದಿಸಲಿಕ್ಕೆ ಯೋಗ್ಯವಾದಂತಹ ಒಂದು ಒಳ್ಳೆಯ ಸುಮಧುರ ವಸ್ತುವನ್ನ ಕೇಳಬಹುದು ಅಂತಂದ್ರೆ ಅವನೇ ಆ ಚಿತಾಭಸ್ಮವನ್ನು ಹಚ್ಕೊಬಿಟ್ಟಿದ್ದಾನೆ. ಚಿತಾಭಸ್ಮ, ಶವದ ಭಸ್ಮವನ್ನ ಹಚ್ಕೊಬಿಟ್ಟಿದ್ದಾನೆ. ಹಾಗೆ ಒಳ್ಳೆಯದಾದ ಆಭರಣ ಕೇಳಬಹುದು ಅವನಲ್ಲಿ ಅಲ್ವಾ. ಬಂಗಾರದ ಒಂದು ಒಳ್ಳೆಯ ಚಿನ್ನದ ನೆಕ್ಲೆಸ್ ಕೊಟ್ಬಿಡು ನನಗೆ ಅಂತ ಹೇಳಿ ಕೇಳಬಹುದು. ಅಂತಂದ್ರೆ ಬೇಡವೇ ಬೇಡ, ಅವನು ಕೊಟ್ಟರು ಬೇಡ ಹೇಳುವಂತಹ ಘಟಸರ್ಪ ಸುತ್ಕೊಬಿಟ್ಟಿದ್ದಾನೆ ಅಲ್ವಾ. ನೀ ಕೊಟ್ಟರು ನನಗೆ ಬೇಡಪ್ಪ ಹೇಳುವಂತಹ ಮಟ್ಟಿಗೆ ಘಟಸರ್ಪವನ್ನೇ ಸುತ್ತಕೋಬಿಟ್ಟಿದ್ದಾನೆ ಆಭರಣ ಕೇಳಲಿಕ್ಕೆ. ಹಾಗೆ ಒಳ್ಳೆಯದಾದಂತಹ ಒಂದು ವಾಹನ ಕೇಳ್ಬಿಡೋಣ, BMW ಅಥವಾ ಒಂದು ಆಡಿನೋ ಬೆಂಜ್ ಕಾರನ್ನ ಕೇಳ್ಬಿಡೋಣ ಅಂತಂದ್ರೆ ಅವನೇ ಮುದಿಯಾದ ಎತ್ತ ಇಟ್ಕೊಂಡ್ಬಿಟ್ಟಿದ್ದಾನೆ. ಮೈಲೇಜು ಬರೋದಿಲ್ಲ, ಅದು ಮುದಿಯಾದ ಎತ್ತನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಪರಶಿವನಲ್ಲಿ ಏನನ್ನ ನಾವು ಕೇಳಲಿಕ್ಕೆ ಸಾಧ್ಯ ಅಲ್ವಾ. ಎಲ್ಲವೂ ಇದ್ದು ಕೂಡ ಏನು ಇಲ್ಲದ ಹಾಗೆ ಬೈರಾಗಿಯಾಗಿರುವಂತಹ ಒಂದು ತತ್ವವೇ ಪರತತ್ವ, ಪರಶಿವ ಅಂತ ಹೇಳಿ ಎಲ್ಲವೂ ಅವನಲ್ಲಿದೆ. ಎಲ್ಲದಕ್ಕೂ ಅಧಿಪತಿ ಆತನೆಯ. ಅವನು ಎಲ್ಲ ಒಂದು ಕುಬೇರನಿಗೂ ಅವನ ಅಧಿಪತಿ ಅಲ್ವಾ. ಸಂಪತ್ತಿಗೆ ಅಧಿಪತಿಯಾದಂತಹ ಕುಬೇರನಿಗೂ ಕೂಡ ಅವನನ್ನ ನಿರ್ವಹಣೆ ಮಾಡುವಂತವನು ಪರಶಿವ. ಹಾಗಿದ್ದಾಗ ಅಂತಹ ಪರಶಿವನಲ್ಲಿ ಎಲ್ಲ ಸಂಪತ್ತುಗಳು ತುಂಬಿ ತುಳುಕ್ತಾ ಇವೆ. ಆದರೆ ಯಾವುದು ಇಲ್ಲದ ಭಾವದಲ್ಲಿ ಬದುಕ್ತಾನಲ್ಲ, ಅದೇ ಪರಶಿವ ತತ್ವ ಅಂತೇಳಿ. ಅಂತಹ ಪರಶಿವನನ್ನ ರುದ್ರಾಧ್ಯಾಯ ಮಂತ್ರದಿಂದ ನಾವು ಅವನನ್ನ ಅಭಿಷೇಕ ಮಾಡಿ ಸ್ತುತಿಸಿ ಪೂಜಿಸಿದಾಗ ಅವನು ಪ್ರಸನ್ನನಾಗಿ ನಮಗೆ ಎಲ್ಲ ರೀತಿಯಾದ ಅನುಗ್ರಹವನ್ನ ಮಾಡ್ತಾನೆ ಹೇಳುವಂಥದ್ದನ್ನ ಆ ರುದ್ರಾಧ್ಯಾಯ ಮಂತ್ರಗಳೇ ಹೇಳ್ತಾವು. ಅಂತಹ ರುದ್ರಾಧ್ಯಾಯ ಮಂತ್ರವನ್ನ ನಾವು ಈ ಪ್ರತಿನಿತ್ಯವೂ ಪಠಿಸುವುದರ ಜೊತೆಗೆ ವಿಶೇಷವಾದ ಪರಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗುವ ಅದ್ಭುತವಾದ ಕಾಲ ಈ ಒಂದು ಶಿವರಾತ್ರಿಯ ಮಹಾಶಿವರಾತ್ರಿಯ ಪರ್ವಕಾಲ. ಇದರಲ್ಲಿ ಆ ಪರಶಿವನನ್ನ ನಾವು ಸ್ತುತಿಸುವಂತಹ ಒಂದು ದಿವಸ.